ಕಾಂಗ್ರೆಸ್ ಪಕ್ಷದಿಂದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಈ ಸಾರಿ ಸ್ಪರ್ಧಿಸಿರುವಂಥ ಮಾನ್ಯ ಡಿ.ಕೆ. ಸುರೇಶ್ ರವರು ಕಳೆದ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಜಯಭೇರಿ ಬಾರಿಸಿದ ಕರ್ನಾಟಕದ ಏಕೈಕ ಸಂಸದರಾಗಿದ್ದಾರೆ. ಯಾವ ಪ್ರಚಾರದ ಗೀಳಿಲ್ಲದೆ ಎಲೆಮರೆ ಕಾಯಿ ಹಾಗೆ ನಿರಂತರ ಕರ್ತವ್ಯದಲ್ಲಿ ತೊಡಗಿ ಉತ್ತಮ ಜನಸೇವೆಗೆ ಹೆಸರಾದ ಸುರೇಶ್ ಸದನದಲ್ಲಿ ತಮ್ಮ ಅವಧಿಯಲ್ಲಿ ಒಮ್ಮೆಯೂ ತಪ್ಪಿಸಿಕೊಳ್ಳದೆ ಗೈರು ಹಾಜರಾಗದೆ ಶಿಸ್ತಿನ ಸಿಪಾಯಿಯಾಗಿ ನಿಷ್ಠಾವಂತ ಸಂಸದರೆಂಬ ಹೆಗ್ಗಳಿಕೆಗೆ ಪಾತ್ರರಾದವರು. ಅಷ್ಟೇ ಅಲ್ಲದೆ ವಿರೋಧ ಪಕ್ಷದವರು ಮೆಚ್ಚುವ ರೀತಿಯಲ್ಲಿ ಇಡೀ ದೇಶದಲ್ಲೇ ಸಂಸದರ ನಿಧಿಯನ್ನು ಸಂಪೂರ್ಣವಾಗಿ ಬಳಕೆ ಮಾಡಿದ ಏಕೈಕ ಸಂಸದನೆಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಇದು ಸಣ್ಣ ಮಾತೇನಲ್ಲ. ನರೇಗಾ ಕಾಮಗಾರಿ, ನೂರಾರು ಕೆರೆಗಳ ದುರಸ್ತಿ ಸೇರಿದಂತೆ ಕರ್ನಾಟಕದ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇರುವಂಥ ಮಾನ್ಯ ಡಿ.ಕೆ. ಸುರೇಶ್ ರವರ ಸೇವೆ ನಮ್ಮ ರಾಜ್ಯದ ಜನತೆಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿದೆ. ರಾಜಕೀಯದಲ್ಲಿ ಅಪಾರ ಅನುಭವವನ್ನು ಗಳಿಸಿರುವ ಸರಳ ಸಜ್ಜನಿಕೆಯ 55 ವಯಸ್ಸಿನ ಸುರೇಶ್ ರವರನ್ನು ಪ್ರಜ್ಞಾವಂತ ಮತದಾರರು ಜಾತಿ, ಮತ, ಪಕ್ಷ, ಪಂಥ ಅನ್ನುವಂಥ ಯಾವ ಭೇದವನ್ನು ಮಾಡದೆ ಆಯ್ಕೆ ಮಾಡಿ ತಂದಿದ್ದೇ ಆದರೆ ಮೇಕೆದಾಟು ಯೋಜನೆ ಜಾರಿಗೆ ಚಾಲನೆ ಕೊಡುವ ಮೂಲಕ ನೀರಿನ ಕೊರತೆ ನಿವಾರಣೆಗೆ ಪಣ ತೊಟ್ಟಿದ್ದಾರೆ. ಇಂತಹ ವ್ಯಕ್ತಿಯನ್ನು ನಾವು ಆರಿಸಿ ತರಲೇಬೇಕು. ಇವರು ಜಯಶಾಲಿಯಾಗಿ ಸಂಸತ್ ಭವನಕ್ಕೆ ಆಗಮಿಸಲಿ ಅನ್ನುವಂಥ ಒಂದು ಮನದುಂಬಿ ಶುಭವನ್ನು ಹಾರೈಸೋಣ. ನಮಸ್ಕಾರ. ಬಿ.ಟಿ. ಲಲಿತಾ ನಾಯ್ಕ್. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.